ನಮಸ್ಕಾರ. ವಿಶೇಷ ಚರ್ಚೆಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಇವತ್ತು ಸರ್ಕಾರಿ ಶಾಲೆಗಳ ಸ್ಥಿತಿಯನ್ನು ನೋಡಿದ್ರೆ ತುಂಬ ದಯನೀಯ ಸ್ಥಿತಿಗೆ ತಲುಪಿರುವಂಥದ್ದು. ಯಾಕೆಂದರೆ ಸರ್ಕಾರಿ ಶಾಲೆಗಳು ಅಂತಂದರೆ ಬಡ ಮಕ್ಕಳು ಸೇರುವಂಥ ಶಾಲೆ, ಬಡವರು ಸೇರುವಂಥ ಶಾಲೆ ಅನ್ನೋ ಥರದಲ್ಲಿ ಆಗಿದೆ. ಆದರೆ ಸರ್ಕಾರಿ ನೌಕರರು ಎಲ್ರಿಗೂ ಬೇಕು. ಸರ್ಕಾರಿ ನೌಕರರಿಗೆ ಅಂದರೆ ಸಾಮಾನ್ಯ ಜನರಿಗೆ ಸರ್ಕಾರಿ ನೌಕರಿ ಬೇಕು, ಆದರೆ ಸರ್ಕಾರಿ ಶಾಲೆ ಬೇಡ. ಇಂಥ ಒಂದು ಅಧೋಗತಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ತಲುಪಿರುವಂಥದ್ದು. ಇದೇ ಇವತ್ತಿನ ವಿಶೇಷ. ಸರ್ಕಾರಿ ಶಾಲೆ ಉಳಿಸಿ ಸರ್ಕಾರಿ ನೌಕರರೇ ಇತ್ತ ನೋಡಿ ಅನ್ನುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ನಮ್ಮೊಂದಿಗೆ ಒಂದು ಶಿಕ್ಷಣ ಇಲಾಖೆಯ ಮತ್ತು ಶಿಕ್ಷಣದ ವ್ಯವಸ್ಥೆಯ ಅಧೋಗತಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಚಂದ್ರಶೇಖರ್ ಅವರು ಚಂದ್ರಶೇಖರ್ ಬೋವಿ ಅಂತೇಳಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು. ಅವರೊಂದಿಗೆ ಈ ವಿಚಾರದ ಬಗ್ಗೆ ಮುಕ್ತವಾಗಿ ಮಾತಾಡ್ತಾ ಹೋಗೋಣ. ಚಂದ್ರಶೇಖರ್ ಬೋವಿ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಮೊದಲನೇದಾಗಿ ನೀವು ಒಂದು ರೈತ ಸಂಘಟನೆಯನ್ನು ಇಟ್ಕೊಂಡಿದ್ದೀರಿ. ಹೌದು ಸರ್. ನೀವು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಅನ್ನುವಂಥ. ಹೌದು ಸರ್. ಈಗ ಸಾಮಾನ್ಯವಾಗಿ ರೈತ ಸಂಘಟನೆ ಅಂತಂದರೆ ಅದು ರೈತರ ಕಾಳಜಿ, ರೈತರ ಪರವಾಗಿ ದನಿಯತ್ವ ಒಂದು ಸಂಘಟನೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಹಂಗಂತೇಳಿ ಬೇರೆ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು, ಹೋರಾಟ ಮಾಡಬೇಕು ಅಂತೇನಿಲ್ಲ. ಯಾಕೆ ನಿಮಗೆ ಈ ಶಿಕ್ಷಣ ವ್ಯವಸ್ಥೆ ಅಧೋಗತಿಗೆ ತಲುಪಿರೋದ್ರ ಬಗ್ಗೆ ಮತ್ತು ಸರ್ಕಾರಿ ಶಾಲೆಗಳ ಸ್ಥಿತಿಗತಿಯ ಬಗ್ಗೆ ಮಾತಾಡಬೇಕು, ಹೋರಾಟ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ ಅಂತ? ಸರ್, ಈಗ ಏನಾಗಿದೆ, ನೀವು ತಿಳಿದಂಗೆ ಸರ್ಕಾರಿ ಸ್ಕೂಲ್ಗಳಿಗೆ ಸರ್ ಬೇಕಾದಷ್ಟು ಅನುದಾನ ಬರ್ತಾಯಿದೆ. ಕೋಟಿಗಟ್ಟಲೆ ಅನುದಾನ ಬರ್ತಾಯಿದೆ ಸರ್. ಸರ್ಕಾರಿ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಬಂದಿದೆ, LKG UKG ತಂದಿದ್ದೀವಿ, ಪ್ರತಿಯೊಂದು ಸರ್ಕಾರ ಕೊಟ್ಟಿದೆ ಸರ್. ಆದರೆ ನಾನು ಹೇಳೋದು, ಅಲ್ಲಿರುವಂಥ ಮಾಸ್ಟ್ರುಗಳಿಗೆ ಸಂಬಳದ ರೇಟ್ ನೋಡಿದ್ರೆ ಸರ್, ನೀವು ನೋಡಿ ರೇಟ್ ನೋಡಿ, ಸಂಬಳದ ರೇಟ್ ಅಂತ ಸ್ಟಾರ್ಟಿಂಗಲ್ಲೇ 30,000ದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅವರಿಗೆ ಸಂಬಳ ಮಾಸ್ಟ್ರುಗಳಿಗೆ. ನಮ್ಮಂಥ ಅನಾಗರಿಕರ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಸರ್. ಯಾಕಂದರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅಂತೇಳಿ ನಮ್ಮ ಹತ್ರ ದುಡ್ಡು ಇರಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀವಿ. ನಮ್ಮ ಮಕ್ಕಳನ್ನ ಸೇರಿಸಿ ಅಂತೇಳಿ ಆ ಮಾಸ್ಟ್ರುಗಳಲ್ಲಿ ಪಾಠ ಮಾಡ್ತಾರಲ್ಲ, ಆ ಮಾಸ್ಟ್ರುಗಳು ಬಂದು ನಮ್ಮ ಮಕ್ಕಳನ್ನ ಸೇರಿಸಿ ಅಂತೇಳಿ ಹಳ್ಳಿಗೆ ಬಂದು ಭೇಟಿ ಮಾಡ್ತಾರೆ. ಹೌದು. ಇವ್ರ ಮಕ್ಕಳನ್ನ ತೊಗೊಂಡೋಗಿ ಪ್ರೈವೇಟ್ ಸ್ಕೂಲ್ಗಳು ಸೇರಿಸ್ತಾರೆ. ಇಲ್ಲಿ ಸಂಬಳ ತಗೊಳ್ಳೋದು ಬಡವ್ರ ಮಕ್ಕಳು, ಇವರು ಟ್ಯಾಕ್ಸ್ ಕಟ್ಟಿದ್ದು, ರೈತರ ಮಕ್ಕಳು ಟ್ಯಾಕ್ಸ್ ಕಟ್ಟಿದ್ದು, ರೈತ ಬೆಳೆದನೇ ಟ್ಯಾಕ್ಸ್ ಕಟ್ಟಿದ್ಮೇಲೆ ರೈತರು ಕಟ್ಟುವಂಥ ಟ್ಯಾಕ್ಸಲ್ಲಿ ಸಂಬಳ ತೊಗೊಳ್ತಾರೆ ಸರ್ ಇವರು ಗೌರ್ಮೆಂಟ್ ಎಂಪ್ಲಾಯ್ಗಳು. ಟೀಚರ್ ಆಗಿರ್ಬೋದು, ಕಂಡಕ್ಟರ್ಗಳಾಗಿರ್ಬೋದು, ಗೌರ್ಮೆಂಟ್ ಯಾವುದೇ ಎಂಪ್ಲಾಯ್ ಆಗಿರ್ಬೋದು. ನೀವು ಗೌರ್ಮೆಂಟ್ ಸಂಬಳ ನಿಮಗೆ ಬೇಕು, ಅಲ್ಲಿ 1.5 2 ಲಕ್ಷ 3 ಲಕ್ಷಗಳ ಸಂಬಳ ತೊಗೊಳ್ತೀರಿ. ನೀವು ಈ ಮಾಸ್ಟರ್ಗಳು ಡಿಗ್ರಿಗಳು ಮಾಡಿರ್ತೀರಿ, ನಿಮಗೆ ಗೌರ್ಮೆಂಟ್ ಸ್ಕೂಲ್ ಮೇಲೆ ನಂಬಿಕೆ ಇಲ್ಲ ಅಂದರೆ, ನಿಮ್ಮ ಮಕ್ಕಳ ಮೇಲೆ ನೀವು ಮಾಡೋ ಪಾಠ ನಿಮ್ಮ ಮಕ್ಕಳ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದರೆ, ಮತ್ತು ನಾವೇಂಗೆ ನಿಮ್ಮನ್ನು ನೆಮ್ಮಿಸಿ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಬೇಕು ನಿಮಗೆ? ಕರೆಕ್ಟ್ ಅಲ್ವಾ ಸರ್? ನೀವು ಕೂಡ ಈ ಸ್ಕೂಲಿಂದ ಓದಿದ್ರೆ, ನೀವು ಡಿಗ್ರಿಗಳು ತೊಗೊಂಡು ನೀವು ಈ ಸ್ಕೂಲಲ್ಲಿ ನಮ್ಮ ಮಕ್ಳಿಗೆ ಪಾಠ ಮಾಡ್ತಿರೋದ್ಮೇಲೆ ನಿಮ್ಮ ಮಕ್ಕಳನ್ನ ಫಸ್ಟ್ PUC ಸೆಕೆಂಡ್ PUC ಫೇಲ್ ಆದವರು ದೊಡ್ಡ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸ್ತಿರಲ್ಲ, ನೀವು ಅಯೋಗ್ಯರು ತಾನೇ, ನೀವು ಯೋಗ್ಯರಲ್ಲ ನೀವು. ಮತ್ತು ನಿಮ್ಗೆ ಯಾಕೆ ಗೌರ್ಮೆಂಟ್ ಸ್ಕೂಲು? ಬೇಡ, ನೀವು ಪಾಠ ಮಾಡೋದು ನಿಲ್ಲಿಸಿ, ಬೇಡ. ನಾವೇ ನಮ್ಮ ಮಕ್ಕಳೇ ಓದಿರ್ತಾರೆ, ಫಸ್ಟ್ PUC ಸೆಕೆಂಡ್ PUC ಓದಿರ್ತಾರಲ್ಲ, ಅವರೇ ನಮ್ಮ ಮಕ್ಕಳ ಮನೆಗಳಲ್ಲಿ ನಾವೇ ಸ್ಕೂಲ್ಗಳು ಮಾಡಿ ಅಲ್ಲಿ ಓದಿಸ್ತೀವಿ ನಾವು. ಹಳ್ಳಿ ಜನಗಳು ನಾವೇ ಸರ್ಕಾರ ನಾವೇ ಏನು ಮಾಡ್ತೀವಿ ಸರ್ ಅಂದರೆ, ನಮ್ಮಲ್ಲಿ ಫಸ್ಟ್ PUC ಸೆಕೆಂಡ್ PUC ಓದಿರೋ ಮಕ್ಕಳಿದಾರಲ್ಲ, ಅವರೇ ಪಾಠ ಮಾಡ್ತಾರೆ. ಬಿಟ್ಬಿಡಿ, ನಿಮ್ಗೆ ಯಾಕೆ ಸುಮ್ಮನೆ ಸಂಬಳ ತೊಗೊಳ್ಬೇಕು ನೀವು? ಯಾಕೆ, ಯಾವ ಕಾರಣಕ್ಕೋಸ್ಕರ? ಈಗ ಸರ್ಕಾರಿ ಹುದ್ದೆ ಬೇಕು, ಸರ್ಕಾರಿ ಕೆಲಸ ಬೇಕು, ಆದರೆ ಸರ್ಕಾರಿ ಶಾಲೆ ಬೇಡ ಅನ್ನುವಂಥ ಮನಸ್ಥಿತಿ ಈ ಸರ್ಕಾರಿ ನೌಕರರಿಗೆ ಯಾಕೆ ಬಂದಿದೆ? ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಏನಿರ್ಬೋದು ಅಂತ ಸರ್ ನನಗೆ ಅನಿಸುತ್ತೆ ಸರ್. ನನಗೆ ಗೊತ್ತಿದೆ ಸರ್. ಯಾಕಂದರೆ ಸರ್ಕಾರಿ ನೌಕರರು ಬೇಕು, ಬಡ್ತಿ ಬೇಕು, ಸ್ಟ್ರೈಕ್ಗಳು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಹೆಚ್ಚಾಗುತ್ತೆ ದುಡ್ಡು ಅಂತ ಇವ್ರ ಆಲೋಚನೆ. ಯಾರೋ ಬರ್ತಾರೆ, ಅನಾಗರಿಕರ ಮಕ್ಕಳು ಬರ್ತಾರೆ, ನಮ್ಮ ಕೈಲಾಗಿದ್ದು ಪಾಠ ಮಾಡ್ತೀವಿ, ಹೋಗೋಣ, ಅದ್ರ ಬಗ್ಗೆ ನಮಗೆ ಯಾಕೆ ಚಿಂತೆ? ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಲ್ಲಿ ಸಂಬಳ ಬರ್ತಾಯಿದೆ, ನಮ್ಮ ಮಕ್ಕಳನ್ನ ಟೈ, ಒಳ್ಳೊಳ್ಳೆ ಶೂ, ಒಳ್ಳೊಳ್ಳೆ ಬೂಟ್ ಕೊಟ್ಟು ಒಳ್ಳೆ ಬಸ್ಸಲ್ಲಿ ಕಳ್ಸೋಣ. ನಮ್ಮ ಮಕ್ಕಳಿಗೆ ಒಳ್ಳೆ ಜಾಬು, ಈಗ ಜಾಬ್ಗಳು ಸಿಗೋದು ಯಾರಿಗೆ ಗೊತ್ತಾ ಸರ್? ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ಕಾರ ಹೇಳುತ್ತೆ ಯಾವಾಗಲೂ, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳಿಗೆ ಜಾಬ್ ಕೊಡ್ತೀವಿ ಅಂತೇಳಿ. ಇದು ಕಟು ಸುಳ್ಳು. ಕಟು ಸತ್ಯ ಅಂದರೆ ಏನು ಗೊತ್ತಾ ಸರ್? ಗೌರ್ಮೆಂಟ್ ಸ್ಕೂಲಲ್ಲಿ ಯಾರು ಓದಿರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕ್ಲರ್ಕ್ ಪೋಸ್ಟಿಂಗೋ, ಕ್ಲರ್ಕ್ ಕೆಲಸನೋ ಅಥವಾ ಬೇರೆ ಯಾವುದೋ ಕೆಲಸ ಸಿಗುತ್ತೆ.
ಈಗ ಏನು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದಲ್ಲ ಸರ್, ಮಾಸ್ಟರ್ಗಳು, ಈ ಪ್ರಿನ್ಸಿಪಾಲ್ಗಳು, ಇವ್ರು ಏನೇನು ಇದಾರಲ್ಲ ಇವ್ರ ಮಕ್ಕಳೇ ಸರ್ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರೋದು. ಯಾಕಂದರೆ ಇವ್ರು ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿರ್ತಾರೆ ಸರ್, ಒಳ್ಳೆ ಅಂಕಗಳು ತೊಗೊಂಡಿರ್ತಾರೆ. ನಮ್ಮ ಹಳ್ಳಿಯ ಮಕ್ಕಳು ನೀವು 15% ಜಾಸ್ತಿ ಕೊಡ್ತೀವಿ ಅಂತೇಳಿ ಹಳ್ಳಿ ಮಕ್ಳು ಸೇರಿಸ್ಕೊಳ್ತಾರೆ ಸರ್. ಇವರು 60 ಪಾಸ್ ಆದರೆ 75 ಮಾರ್ಕ್ಸ್ ಕೊಡ್ತಾರೆ ಇವರು. ಈಗ ಕರೆಕ್ಟ್ ನೀವು ಹೇಳಿದ್ದು. ಇನ್ನೊಂದು ಏನಂದರೆ, ಈಗ ನೋಡಿ ನಾವು ಕನ್ನಡ ಶಾಲೆಗಳ ಸ್ಥಿತಿಯನ್ನು ನೋಡಿದ್ರೆ ಸರ್, ಒಂದು ಸರಿಯಾದ ಶೌಚಾಲಯ ವ್ಯವಸ್ಥೆ ಇರಲ್ಲ, ಒಂದು ಆಟದ ಮೈದಾನ ಇರಲ್ಲ, ಒಂದು ಒಳ್ಳೆಯ ಕೊಠಡಿ ಇರಲ್ಲ, ಮಕ್ಕಳಿಗೆ ಶಾಲೆಗೆ ಬರಬೇಕಾದಂಥ ಒಂದು ಒಳ್ಳೆಯ ಉತ್ತಮ ಎನ್ವೈರ್ಮೆಂಟನ್ನೇ ಇವರು ಕಲ್ಪಿಸಿಕೊಟ್ಟಿರಲ್ಲ. ಆದರೆ ಸರ್ಕಾರಿ ಶಾಲೆಗೆ ಬನ್ನಿ ಅಂತ ಹೇಳ್ತಾರೆ ಹೊರತು ಕೋಟಿಗಟ್ಟಲೆ ಹಣನ ಈ ಇಲಾಖೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ನೀವು ಒಂದು ಯಾವುದಾದ್ರು ಒಂದು ಹಳ್ಳಿಯಲ್ಲಿ ಆ ಸರ್ಕಾರಿ ಶಾಲೆಗೆ ಹೋದರೆ ಆ ಶಾಲೆಯ ಸ್ಥಿತಿ ಹೇಗಿರುತ್ತೆ ಅಂತಂದರೆ, ಒಂದು ಯಾವುದೋ ಹಾಳು ಕೊಂಪೆನಾ ಅನ್ನೋ ಥರದಲ್ಲಿರುತ್ತೆ. ಆ ಬಾಗಿಲು ನೋಡಿದ್ರೆ ಕಿತ್ಕೊಂಡೋಗಿರುತ್ತೆ, ಆ ಮೇಲೆ ಚಾವಣಿ ಯಾವಾಗ ಕುಸಿಯುತ್ತೋ ಅನ್ನೋ ಥರದ್ದು ವಾತಾವರಣ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಆ ಮಳೆ ನಡುವೆ ಪಾಠ ಕೇಳ್ತಾ ಇರ್ತಾರೆ. ಇದು ಒಂದು ಶಾಲೆಯ ಸ್ಥಿತಿಗತಿಯಲ್ಲ. ಕರ್ನಾಟಕದಲ್ಲಿ ನೀವು ಸರ್ಚ್ ಮಾಡಿದ್ರೆ ಇಂಥ ಶಾಲೆಗಳು ತುಂಬ ಸಿಗ್ತವೆ. ಏನಾಗಿದೆ ಇವ್ರಿಗೆಲ್ಲ ಅಂತ ಸರ್? ಕರ್ನಾಟಕದಲ್ಲಿ ನೀವು ನೋಡೋಂಗೆ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚಿಬಿಟ್ಟಿದ್ದಾರೆ ಸರ್ ಆಲ್ರೆಡಿ. ಒಂದು ಹೆಣ್ಣು ಅಕ್ಕ ಅನ್ನೋ ಒಂದು ಹೆಣ್ಣುಮಗಳು ಆ ಅಮ್ಮ ಮಾಡ್ತಾಳಲ್ಲ, ಆ ಅಮ್ಮನಿಗೆ ನಾವೆಲ್ಲರೂ ಒಂದು ಸಲ ಆ ಅಮ್ಮನಿಗೊಂದು ಸಲ ಹೊಡಿಬೇಕಾಗುತ್ತೆ. ಯಾಕಂದರೆ ನಮಗೂ ಕೂಡ ನನ್ನ ಬಾಧೆ ಏನು ಗೊತ್ತಾ ಸರ್, ಇವತ್ತು ಚಾವಣಿ ಕುಸಿತ ಇದೆ, ಸ್ಕೂಲ್ಗಳು ಅಚ್ಚುಕಟ್ಟಿಲ್ಲದೆ ಇರೋ ಕಾರಣ ಏನಂದರೆ ಆ ಗೌರ್ಮೆಂಟ್ ಮಾಸ್ಟರ್ಗಳೇ ಸರ್ ಕಾರಣ ಇದಕ್ಕೆ. ಯಾಕಂದರೆ ಅವ್ರ ಮಕ್ಕಳನ್ನ ಅಲ್ಲಿ ತೊಗೊಬಂದು ಓದಿಸಿದಾಗ ಅದ್ರ ಕಷ್ಟ, ಸುಖ, ನೋವೇನು ಅಂತ ಗೊತ್ತಾಗುತ್ತೆ. ಕರೆಕ್ಟ್. ಇದು ನನ್ನ ಉದ್ದೇಶ ಸರ್. ಯಾಕಂದರೆ ನೀವು ಯಾರಿಗೋ ಲೆಟ್ರ್ ಕೊಡೋದು, ನಿಮ್ಮ ಮಕ್ಕಳೇ ಅಲ್ಲಿ ಓದ್ತಾ ಇದ್ದಾರೆ, ನನ್ನ ಮಗ ಇಲ್ಲಿ ಓದ್ತಾ ಇದ್ದಾನಪ್ಪ, ನನ್ನ ಮಗನಿಗೂ ಜ್ವರ ಬರುತ್ತೆ, ನನ್ನ ಮಗನಿಗೂ ಹುಷಾರಿಲ್ದಂಗೆ ಆಗುತ್ತೆ, ನನ್ನ ಮಗನ ವಿದ್ಯಾಭ್ಯಾಸ ಹಾಳಾಗೋಗುತ್ತೆ ಅಂತೇಳಿ ಗೌರ್ಮೆಂಟ್ ಸ್ಕೂಲ್ ಮೇಸ್ಟ್ರುಗಳು ಯಾವತ್ತು ಅದರ ಜವಾಬ್ದಾರಿ ವಹಿಸ್ತಾರೆ ಆವತ್ತು ಮಾತ್ರ ಇದು ಸರಿಯಾಗಿ ಕಾರಣ ಸರ್. ಅದಕ್ಕೆ ನನ್ನ ಉದ್ದೇಶ ಏನಂದರೆ, ಇಡೀ ಕರ್ನಾಟಕದಾದ್ಯಂತ ನನ್ನ ಹೋರಾಟ ಇದೆ. ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಾವು ಇದು ಗೌರ್ಮೆಂಟ್ಗೆ ಚಾಟಿ ಬೀಸುವಂಥ ಕೆಲಸ, ಗೌರ್ಮೆಂಟ್ ನಿರ್ಲಕ್ಷ್ಯತೆ ಮೇನ್ ಗೌರ್ಮೆಂಟರ್ ಸರಿಯಾಗಬೇಕಿಲ್ಲ. ಏನು ಮಾಡ್ತಿದ್ದಾರೆ ಅಂದರೆ ಸರ್, ಇಲ್ಲಿ ರಾಜಕಾರಣ ನಡೀತಾ ಇರೋದು ನನಗೆ ಗೊತ್ತಿರಂಗೆ ಗೌರ್ಮೆಂಟ್ ಮಾಸ್ಟರ್ಗಳಿಂದ. ಇಂಥವನೇ ಗೆಲ್ತಾನೆ ಅಂತ ಹೇಳ್ತಾರೆ ಸರ್ ಅವರು. ಹೌದಾ? ಇಂಥವನೇ ಗೆಲ್ತಾನೆ ಅಂತ ಹೇಳ್ತಾರೆ ಸರ್. ಈಗ ಸರ್ಕಾರಿ ಶಿಕ್ಷಕರು ಮತ್ತು ನೌಕರರು ಅಂತಂದರೆ, ಪ್ರಾಧ್ಯಾಪಕರು ಅಂತಂದ್ರೆ ಅವ್ರ ಕೆಲಸ ಏನು ಅಂದರೆ ಮಕ್ಕಳಿಗೆ ಪಾಠ ಮಾಡುವಂಥದ್ದು, ಟೀಚಿಂಗ್ ಮಾಡುವಂಥದ್ದು, ಅವರಿಗೆ ಬೇಕಾದರೆ ಹೆಚ್ಚಿನ ಬೋಧನೆ ಬೇಕಾದರೆ ಮನೆ ಕರೆಸ್ಕೊಂಡು ಅವರಿಗೆ ಟೀಚಿಂಗ್ ಕೊಡುವಂಥದ್ದು, ಇದು ಶಿಕ್ಷಕರ ಪ್ರಾಧ್ಯಾಪಕರ ಕೆಲಸ. ಹೌದು ಸರ್, ಹೌದು. ಆದರೆ ಅವರು ರಾಜಕಾರಣನೂ ಮಾಡ್ತಾರೆ ಅನ್ನೋದು ಸರ್. 90% ವಿದ್ಯೆನೇ ಮಾಡಲ್ಲ ಸರ್, 90% ರಾಜಕೀಯ ಸರ್ ಅವ್ರದ್ದು. ಇಂಥವನೇ ಗೆಲ್ತಾನೆ ಅಂತ ಹೇಳ್ತಾರೆ ಸರ್ ಅವರು. ನನಗೂ ಕೂಡ ಎಷ್ಟೋ ಜನ ಸ್ನೇಹಿತರಿದ್ದಾರೆ, ಹೇಳ್ತಾರೆ ಇಂಥವನೇ ಗೆಲ್ತಾನೆ ಕಣ ಅಂತೇಳಿ. ಆಮೇಲೆ ಅವರು ಸರ್, ನಾನು ವಿಷಯ ಹೇಳಲ್ಲ ಸರ್, ಕೆಲವರು ಇದ್ದಾರೆ ಸರ್ ಬಡತನದಲ್ಲಿದ್ದಾರೆ, ಕೆಲವರು 5 ರೂಪಾಯಿ ಬಡ್ಡಿಗೆ ವ್ಯವಹಾರ ಮಾಡ್ತಿದ್ದಾರೆ ಸರ್. ಇವತ್ತು ಇಲ್ಲಿ ಕೊಡುವಂಥ 2.5 ಲಕ್ಷ ರೂಪಾಯಿ ಸಂಬಳ ಏನಿದೆಯಲ್ಲ, ಆ ಸಂಬಳ ತಗೊಂಡು 5 ರೂಪಾಯಿ ಬಡ್ಡಿ ವ್ಯವಹಾರ ಮಾಡ್ತಾರೆ. ಗೊತ್ತಿದೆಯಾ ನಿಮಗೆ? ನನಗೆ ಗೊತ್ತು ಸರ್ ಅದು. ಯಾಕಂದರೆ ನಾನು ಹಳ್ಳಿಯಿಂದ ಬಂದು ನನಗೆ ಗೊತ್ತಿದೆ. ಮಾಸ್ಟರ್ಗಳೇ ಅವ್ರಿಗೆ ಎಲ್ಲಿ ಸರ್, ಅವ್ರಿಗೆ ಎಲ್ಲಿ ಬಂದ್ಬಿಡುತ್ತೆ 5 ರೂಪಾಯಿ ಬಡ್ಡಿ, 4 ರೂಪಾಯಿ ಬಡ್ಡಿ, 5 ರೂಪಾಯಿ ಬಡ್ಡಿ, ಎಲ್ಲಿಂದ ಬರುತ್ತೆ ಸರ್ ಅವ್ರಿಗೆ ದುಡ್ಡು? ಗೌರ್ಮೆಂಟ್ ಸಂಬಳ ತಗೊಳ್ತೀರಿ, ನೀವು ಬಡ್ಡಿಗೆ ಬಿಟ್ಕೊಳ್ತೀರಿ. ಸರಿ, ನೀವೇನಾರು ಮಾಡಿ, ನಮ್ಗೆ ಜವಾಬ್ದಾರಿ ಇಲ್ಲ. ನಿಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ. ಯಾಕಂದರೆ ಅವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ, ಅವತ್ತು ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಕರೆಕ್ಟ್. ಈಗ ನಿಮಗೆ ಸರ್ಕಾರದ ಸವಲತ್ತು ಬೇಕು, ಆಮೇಲೆ ಜನರ ತೆರಿಗೆಯ ಟ್ಯಾಕ್ಸ್ ರೂಪದಲ್ಲಿ ಬರುವಂಥ ತಿಂಗಳ ಬರುವಂಥ ಸಂಬಳ ಬೇಕು. ಆದರೆ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಓದೋದು ಬೇಕಾಗಿಲ್ಲ. ಅಂದರೆ ಯಾರ ಮಕ್ಕಳು ಹೆಂಗಾದರೂ ಹಾಳಾಗಿ ಹೋಗಲಿ, ನಮ್ಮ ಮಕ್ಕಳು ಒಂದು ಒಳ್ಳೆ ದುಡ್ಡು ಕೊಟ್ಟೋ ಇನ್ನೇನೋ ಮಾಡಿ ಡೊನೇಷನ್ ಕೊಟ್ಟೋ ನಾವು ಒಳ್ಳೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೊಡಿಸ್ತೀವಿ, ಬಡವ್ರ ಮಕ್ಕಳು ಹಾಳಾಗಿ ಹೋಗಲಿ ಅನ್ನೋದು ಇವ್ರ ಮೈಂಡ್ ಸೆಟ್ಟು ಅನ್ನುವಂಥ. ಸರ್, ನೀವು ಒಂದು ಯೋಚನೆ ಮಾಡಿ, ಎಷ್ಟೊಂದು ವಿಕೃತ ಮನಸ್ಥಿತಿ ಜನಗಳಿಗೆ. ಅಂದರೆ ಒಬ್ಬ ವ್ಯಕ್ತಿ ಸರ್ ಪ್ರತಿದಿನ ದುಡಿದು ತಿನ್ನುವವನು ತನ್ನ ಮಕ್ಕಳಿಗೆ ಬುಕ್ಸ್, ಒಂದು ಎಕ್ಸಸೈಸ್ ತಂದು ಕೊಡೋಕ್ಕೂ ಕಷ್ಟದಲ್ಲಿರ್ತಾನೆ ಸರ್ ಅವನು, ಗೌರ್ಮೆಂಟ್ ಸ್ಕೂಲ್ಗೆ ಓದಿಸೋ ಮಕ್ಕಳು. ಆದರೆ ಅಂಥ ಮಕ್ಕಳು ಇವತ್ತು ಟಾಪಲ್ಲಿ ಓದಿರ್ತಾರೆ. ಅಂಕಿತಾ ಅನ್ನೋ ವಿದ್ಯಾರ್ಥಿನಿ ಇವತ್ತು SLCಲಿ ಇಡೀ ರಾಜ್ಯಕ್ಕೆ ಫಸ್ಟ್ ಅಲ್ವಾ ಸರ್? ಯಾದಗಿರಿ ಅನ್ಸುತ್ತೆ, 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡು, ಅದು ಸರ್ಕಾರಿ ಶಾಲೆಯ ಒಬ್ಬ ಹೆಣ್ಣು ಮಗಳು, ಒಬ್ಬ ವಿದ್ಯಾರ್ಥಿನಿ ಓದಿ ಇಡೀ ರಾಜ್ಯಕ್ಕೆ ರ್ಯಾಂಕ್ ಪಡ್ತಾಳೆ ಅಂತಂದರೆ ಅದು ಖುಷಿ ಪಡೋ ವಿಚಾರ ಅಲ್ವಾ ಸರ್? ಸರ್, ಅದಕ್ಕೆ ನಾನು ಹೇಳ್ತಿರೋದು, ನನ್ನ ಉದ್ದೇಶ ಏನು ಗೊತ್ತಾ ಸರ್, ಈ ಸರ್ಕಾರದ ಬೇಜವಾಬ್ದಾರಿಗೆ ನೀವು ಹಣಗಳು ಕೊಡ್ತಾ ಇದ್ದೀರಿ. ಅಲ್ಲಿ ಏನು ಮಾಡಿದ್ದೀರಿ, ಹಾಸ್ಟೆಲ್ಗಳು ಮಾಡಿದ್ದೀರಿ. ಹಾಸ್ಟೆಲ್ಗಳಿಗೆ ಒಂದು 10 ಕೋಟಿ 15 ಕೋಟಿ ಖರ್ಚು ಮಾಡಿರ್ತಾರೆ ಸರ್. ಒಂದು 7-8-10 ಕೊಠಡಿ ಇರುತ್ತೆ, ಅಲ್ಲಿ ಒಂದು ಕೊಠಡಿಗೆ 5ರಿಂದ 6 ಜನ ಇರ್ತಾರೆ ಸರ್. ಹಾಸ್ಟೆಲ್ಗಳು, ಗೌರ್ಮೆಂಟ್ ಹಾಸ್ಟೆಲ್ಗಳು ಅಂತ ಮಾಡಿರ್ತಾರೆ. ಅಷ್ಟು ಕೋಟಿ ಖರ್ಚು ಮಾಡ್ತೀರಲ್ಲ, ಅಷ್ಟು ಕೋಟಿ ಖರ್ಚು ಮಾಡಿದಾಗ ಆ ಕೊಠಡಿಗೆ ತಕ್ಕನಾಗಿ ಜನ ಇರಬೇಕಾ?
ಹೌದು. ಜನ ಇದ್ರು, ಮಕ್ಕಳಿದ್ರು, ಆ ಮಕ್ಕಳಿಗೆ ಒಳ್ಳೆ ಫುಡ್ ಬರೋದಿಲ್ಲ ಸರ್, ಒಳ್ಳೆ ತರಕಾರಿ ಬರೋದಿಲ್ಲ. ಅಲ್ಲಿರುವಂಥ ಇವ್ರೇನಿದಾರಲ್ಲ ಸರ್, ಸಮಾಜ ಕಲ್ಯಾಣ ಇಲಾಖೆ ಇದೆಯಲ್ಲ ಸರ್, ಅಲ್ಲಿ ದೊಡ್ಡ ದಂಧೆ ಸರ್, ಸಮಾಜ ಕಲ್ಯಾಣ ಇಲಾಖೆನೇ ದೊಡ್ಡ ದಂಧೆ. ಯಾವ ರೀತಿ, ಯಾವ ಥರ ದಂಧೆ ಅಂದರೆ ಸರ್, SC ST ಮಕ್ಕಳಿದ್ದಾರೆ ಸರ್, ಅಲ್ಲಿ SC ST ಮಕ್ಕಳಿದ್ರೆ ಅಲ್ಲಿ ಅನುದಾನ ಬಿಡುಗಡೆ ಆಗುತ್ತೆ ಸರ್. ಒಂದು ಮುರಾರ್ಜಿಗೆ ಒಂದು ಮುರಾರ್ಜಿಲೆ ಸರ್ 150-200 ಜನ ಮಕ್ಕಳಿರ್ತಾರೆ ಸರ್. ಆ ಮಕ್ಕಳಿಗೆ ತರಕಾರಿ ಪೌಷ್ಟಿಕಾಂಶ ಅಂತ ಇರುತ್ತೆ ನೋಡಿ, ಅದು ಮೊಟ್ಟೆ ಇಷ್ಟು ದಿನ ಕೊಡಬೇಕು, ಬಾಳೆಹಣ್ಣು ಇಷ್ಟು ದಿನ ಕೊಡಬೇಕು, ತರಕಾರಿ ಇಷ್ಟು ಅಂತ ಇರುತ್ತೆ ಸರ್. ಅದರಲ್ಲೂ ಕೂಡ ಕಡಿತ ಸರ್. ಇವತ್ತು ವಾರದಲ್ಲಿ 2 ದಿನ ಮೊಟ್ಟೆ ಕೊಡಬೇಕು ಅಂತಿದೆ, ವಾರದಲ್ಲಿ 2 ದಿನ ಬಾಳೆಹಣ್ಣು ಕೊಡಬೇಕು ಅಂತಿದೆ, ವಾರದಲ್ಲಿ 1 ದಿನ ಕೊಡೋದೇ ಕಷ್ಟ ಆಗಿದೆ ಸರ್. ಜಾಸ್ತಿ ಮಾತಾಡಿದ್ರೆ ವಾರ್ಡನ್ಗಳು ಅಲ್ಲಿರುವಂಥ ಮಕ್ಕಳ ಮೇಲೆ ಅಲ್ಲೇ ಮಾಡ್ತಾರೆ ಸರ್. ಚರ್ಚೆಯನ್ನು ಮುಂದುವರ್ಸೋಣ. ಸೊ ಸರ್ಕಾರಿ ಶಾಲೆಗಳ ಹೋರಾಟದ ಬಗ್ಗೆ ನಾವು ಮಾತಾಡ್ತಿದ್ವಿ. ಈಗ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಕೂಡ ಹಾಸ್ಟೆಲಲ್ಲೇ ಓದ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಬಗ್ಗೆ ಮಾಹಿತಿ ಇದೆ. ಏನಂದರೆ ವಾರ್ಡನ್ಗಳ ಇದರಲ್ಲ, ಮಕ್ಕಳಿಗೆ ಏನು ಸೌಲಭ್ಯ ಇದೆಯೋ ಅದನ್ನು ಕೊಡಲ್ಲ, ಅದನ್ನು ಏನು ಕಡಿತ ಮಾಡೋವಂಥದ್ದು, ಅಥವಾ ಜಾಸ್ತಿ ಏನೋ ರೇಟ್ ಆಗಿರೋ ತರಕಾರಿಗಳನ್ನ ಕೈ ಬಿಡೋದು, ಕಡಿಮೆ ರೇಟ್ ಇರೋ ತರಕಾರಿ ತಂದು ಕೊಡೋವಂಥದ್ದು, ಕಳಪೆ ಮಟ್ಟದ ತರಕಾರಿಗಳು ತರೋಂಥದ್ದು, ಏನು ಸಾಮಗ್ರಿಗಳನ್ನು ಉಪಯೋಗ ಮಾಡುವಂಥದ್ದು ಅಡುಗೆಗೆ. ಇದು ನಿಜಕ್ಕೂ ಏನು ದೇವ್ರ ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಥರದಲ್ಲಿ ಆಗಿದೆ ಅನ್ನುವಂಥದ್ದು ಸರ್. ಇನ್ನೊಂದು ಅದನ್ನೇ ಸರ್, ಅಲ್ಲೇ ತಿಳ್ಕೊಳ್ಳಿ, ಸರ್ಕಾರದಲ್ಲಿ ಅದೇನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ST ನಿಗಮದಲ್ಲಿ ಭ್ರಷ್ಟಾಚಾರ ಅಂತ, SC ನಿಗಮಗಳು ಆ ಸಮುದಾಯಗಳ ಅಭಿವೃದ್ಧಿಗಿರುವಂಥ ನಿಗಮಗಳು ಇವು. ಈಗ ST ಅಂತಂದರೆ ಅದು ಟ್ರೈಬಲ್ಸ್ಗಳು, ಪರಿಶಿಷ್ಟ ಪಂಗಡ. SC ಅಂದರೆ ಪರಿಶಿಷ್ಟ ಜಾತಿ ಸಮುದಾಯ ಇರುವಂಥ ಸಮುದಾಯಗಳು. ಈಗ ಗೂಳಿಹಟ್ಟಿ ಶೇಖರ್ ಕೂಡ ಬೋವಿ ನಿಗಮದಲ್ಲೂ ಕೂಡ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಧ್ವನಿ ಎತ್ತಿದ್ದಾರೆ. ಅಂದರೆ ಸರ್ಕಾರ ಕೋಟಿಗಟ್ಟಲೆ ಅನುದಾನವನ್ನು ಸಮಾಜ ಕಲ್ಯಾಣ ಇಲಾಖೆಗೆ, ಶಿಕ್ಷಣ ಇಲಾಖೆಗೆ, ಈ SC ST ನಿಗಮಗಳಿಗೆ ಕೊಡುತ್ತೆ. ಆದರೆ ಇಲ್ಲಿರುವಂಥ ಅಧಿಕಾರಿಗಳು, ನೌಕರರು ಎಲ್ಲ ನುಂಗಿ ನೀರು ಕುಡಿದು ನಾಮ ಇಡುವಂಥದ್ದು. ಸರ್, ನಾನು ಫಸ್ಟು ಈ ಘನ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೊಂದು ಮಾತು ಹೇಳ್ತೀನಿ ಸರ್. ನೋಡಿ, ಇಡೀ ಕರ್ನಾಟಕದೊಳಗಡೆ ನಿಮಗೆ ಕೊಟ್ಟಿರೋಂಥ ಕೊಡುಗೆ ಯಾವುದೇ ಒಂದು ಪಕ್ಷಕ್ಕೆ ಕೊಟ್ಟಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ದಯಮಾಡಿ, ಯಾಕಂದರೆ ತಾವು ಹೇಳ್ತಿರ್ತೀರಿ ನಾವು ಬಡವ್ರ ಪರ, ನಾವು ಬಡವ್ರ ಶಾಲೆ ಪರ ಅಂತ ಹೇಳ್ತೀರಿ. ಈಗ ಇರುವಂಥ MLAಗಳದ್ದು ಎಷ್ಟೆಷ್ಟು ಪ್ರೈವೇಟ್ ಸ್ಕೂಲ್ಗಳಿದೆ ಗೊತ್ತಿದೆಯಾ? ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಿಲ್ಲ ಬಿಡಿ. ಅವ್ರ ಸ್ಕೂಲ್ಗಳು ನಾವು ಅದ್ರ ಬಗ್ಗೆ ಜವಾಬ್ದಾರಿ ತೊಗೊಳ್ಳಲ್ಲ, ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ. ಇರುವಂಥ ಗೌರ್ಮೆಂಟ್ ಸ್ಕೂಲ್ಗಳನ್ನು, ಅಲ್ಲಿರುವಂಥ ನೌಕರದಾರನ ಶಿಕ್ಷಣ ಸಚಿವರೇ, ನಮ್ಮ ಮಧು ಬಂಗಾರಪ್ಪರ ಅಲ್ಲ ಸರ್, ಈಗ ಶಿಕ್ಷಣ ಸಚಿವರು, ಮಾನ್ಯ ಶಿಕ್ಷಣ ಸಚಿವರೇ, ತಮ್ಮ ಗಮನಕ್ಕೊಂದಿರಲಿ, ತಾವು ಕೂತ್ಕೊಂಡು ಎಲ್ಲೋ ಆದೇಶ ಮಾಡಿದ್ರೆ ಅದು ನಡೆಯಲ್ಲ. ನಿಮ್ಮಲ್ಲಿರುವಂಥ ಲೋಪದೋಷಗಳೇನೆಂದರೆ, ಆ ಅಧಿಕಾರಿಗಳಿಗೆ ತಾವು ಖಡಕ್ಕಾಗಿ ಯಾವತ್ತಾದರೂ ಕೇಳಿದ್ದೀರಾ? ಯಾವುದಾದ್ರು ಎಲ್ಲೋ ಹೋಗ್ಬಿಟ್ಟು 4 ಜನ ಒಬ್ಬರ ಹತ್ರ ಹೋಗ್ಬಿಟ್ಟು ಒಂದು ತುತ್ತು ಅನ್ನ ತಿಂದರೆ ಬರಲಿಲ್ಲ ಸರ್. ಅಲ್ಲಿ ಏನಾಗಿದೆ, ಆ ಮಾಸ್ಟ್ರುಗಳು ಕಲ್ಪೆ ವ್ಯವಹಾರಗಳೇನಿದೆ, ಅಲ್ಲಿರುವಂಥ ಮಕ್ಕಳು ನೋವೇನಿದೆ ಅಂತೇಳಿ ನೋಡ್ಬೇಕು ನೀವು. ಇವತ್ತು ನೋಡಿ ಸರ್, ಚಿಕ್ಕಮಂಗ್ಳೂರೊಳಗಡೆ ಆಲ್ದೂರಲ್ಲಿ ಇರುವಂಥ ಒಂದು ಮುರಾರ್ಜಿ ಇದೆ ಸರ್, ಮುರಾರ್ಜಿ ದೊಡ್ಡದೊಂದು ಚಾವಣಿ ಸರ್. ಏನಂದರೆ ಅದನ್ನು ನಾನು ದೊಡ್ಡ ಲೈವ್ ಮಾಡಿದ್ದೆ, ಒಂದು ಟೀಚರ್ ಕೈಯಲ್ಲಿ ಹೊಡೆದು ನನ್ನ ಅಣ್ಣನ ಮಗಳಿಗೆ ದೊಡ್ಡ ಗಾಯ ಹೊಡೆದು ಎಕ್ಸಾಮಲ್ಲಿ ಫೇಲ್ ಆದ್ಲು, ವಿಷಯ ಕುಡಿದ್ಲು ಅವಳು, SLC ಫೇಲ್ ಆದ್ಲು, ಟೀಚರೇ ಹೊಡೆದಿದ್ದು ಆಯಿತು ಸರ್ ಎಕ್ಸಾಮ್ ಟೈಮಲ್ಲಿ. ಅಂಥವ್ರು ನಾನು ಇದು ಮಾಡಿದ್ದೀನಿ. ಈಗ ಅವರೇನೋ ಕೋರ್ಟಿಗೆ ಹೋಗಿದ್ದಾರಂತೆ, ನನಗೆ ಅಲ್ಲೇ ಬೇಕು ಅಂತೇಳಿ. ಅದಕ್ಕೆ ನಾನೇನು ಹೇಳ್ತೀನಿ ಸರ್ ಅಂದರೆ, ಇವತ್ತು ನೋಡಿ ಅಲ್ಲಿ ಹೆಣ್ಮಕ್ಳು ಓದ್ತಿರುವಂಥದ್ದು ಸರ್, ಹೆಣ್ಮಕ್ಳು ನಾನು ಕರ್ಕೊಂಡು ಹೋಗ್ತೀನಿ ಒಂದಿನ, ಯಾರು ಬೇಕಾದ್ರೆ ನಿಮ್ಮ TV ಅವ್ರನ್ನ ಕಳಿಸಿ ದೊಡ್ಡ ಲೈವ್ ಮಾಡಿಸಿದ್ರು ಅದನ್ನು ಸರ್. ಇವತ್ತು ಗೂಡು ಸರ್, ಇದು ಹಬ್ಬ ಗೂಡು ಅಂತ ಹೇಳ್ತಾರೆ ಸರ್, ಸಿಲ್ಬೆಗಳು ಕಟ್ಕೊಂಡು ಯಾವುದೋ ಒಂದು ಇದು ಅಕ್ಕಿ ಗೋಡನ್ ಇರ್ತದೆ ಸರ್, ಅಕ್ಕಿ ಗೋಡನಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದಾರೆ ನೋಡಿ. ಇಂಥ ಪರಿಸ್ಥಿತಿ ಏನು ಮಾಡ್ಬೇಕು ನಾವು? ಕೋಟಿಗಟ್ಟಲೆ ಹಣ ಬಜೆಟ್ನಲ್ಲಿ ಹೇಳ್ತಾರೆ. ಶಿಕ್ಷಣ ಇಲಾಖೆಗೆ ಇಷ್ಟು ಹಣ, ಇಷ್ಟು ಪಬ್ಲಿಕ್ ಶಾಲೆಗಳಿಗೆ ತೆರೆಯಲು ಅವಕಾಶ, ಇಷ್ಟು ಕೋಟಿ ಹಣವನ್ನು ನಾವು ಮೀಸಲಿಟ್ಟಿದ್ದೇವೆ, ಹಾಗೆ ಹೀಗೆ. ಅಂದರೆ ಒಂದು ಉತ್ತಮ ಮಾದರಿ ಶಾಲೆಗಳನ್ನು ಇವ್ರ ಕೈಲಿ ರಚನೆ ಮಾಡೋಕ್ಕಾಗಲಿಲ್ಲ ಅಂದರೆ ಇವ್ರಿಗೆ ಉದ್ದೇಶ ಏನಂದರೆ, ಎಲ್ಲ ರಾಜಕೀಯ ಪಕ್ಷಗಳಿಗೆ, ಯಾಕೆಂದರೆ ಇವರ ಒಡೆತನದಲ್ಲಿ ಶಿಕ್ಷಣ ಸಂಸ್ಥೆಗಳಿವೆ, ಇವರು PU ಶಾಲೆಗಳನ್ನು ನಡೆಸ್ತಾರೆ, ಡಿಗ್ರಿ ಕಾಲೇಜುಗಳು ನಡೆಸ್ತಾರೆ, ಇವರು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳು ನಡೆಸ್ತಾರೆ. ಯಾಕೆಂದರೆ ಇವರಿಗೆ ಮಾಫಿಯಾ ದುಡ್ಡು ಬರಬೇಕಲ್ಲ. ಹಾಗಾಗಿ ಎಲ್ಲಾದರೂ ಶಿಕ್ಷಣ ಸಂಸ್ಥೆಗಳಂದರೆ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿಪಡಿಸ್ಬಿಟ್ರೆ ಇಲ್ಲಿ ಡೌನ್ ಆಗಿಬಿಡುತ್ತಲ್ಲ. ಈಗ ಉದಾಹರಣೆಗೆ ಕೇಜ್ರಿವಾಲ್ ಅಂತವರು ಕನ್ನಡ ಶಾಲೆಗಳನ್ನ ಎಷ್ಟು ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ದಾರೆ ಅಲ್ಲ, ಅಂದರೆ ಸರ್ಕಾರಿ ಶಾಲೆಗಳನ್ನು ಅಲ್ಲಿ ಹೋಗಿ ನೋಡ್ಕೊಂಬರ್ಬೇಕು ಇವರೆಲ್ಲ ಡೆಲ್ಲಿಲಿ. ಅದಕ್ಕೆ ನನ್ನ ಉದ್ದೇಶ ಏನು ಗೊತ್ತಾ ಸರ್, ನಾನು ನೇರವಾಗಿ ಕೇಳೋದಂದರೆ, ಈ ಸರ್ಕಾರ ನೌಕರದಾರರಿಗೆ ದಯಮಾಡಿ ನಿಮ್ಗೆ ಕೈ ಮುಗಿತೀನಿ ನಾನು,
ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿ. ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಉಳಿಸೋಣ ನಾವಿಲ್ಲಿ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ ಉಳಿಸಿ, ಕನ್ನಡ ಉಳಿಸಿ ಅಂತೇಳಿ ಪಾಪ ಕನ್ನಡ ಪರ ಹೋರಾಟಗಾರರು ಪ್ರತಿನಿತ್ಯ ಹೋರಾಟ ಮಾಡ್ತಿದ್ದಾರೆ ಸರ್. ಪ್ರತಿನಿತ್ಯ ಹೋರಾಟ ಮಾಡ್ತಾರೆ. ಹೋರಾಟಗಾರರಿಗೆ ನಂದೊಂದು ಸಲಾಮ್ ಇರಲಿ, ನಂದೊಂದು ಅನಂತ ಕೋಟಿ ನಮಸ್ಕಾರ ಇರಲಿ. ಯಾಕಂದರೆ ಕನ್ನಡ ಪರ ಹೋರಾಟಗಾರರು ಇದಕ್ಕೆ ಹೆಚ್ಚಿನ ಅಂಶ ನಮ್ಗೆ ಕೈ ಜೋಡಿಸ್ಬೇಕಾಗತ್ತೆ. ಯಾಕಂದರೆ ಬರೀ ಹೋರಾಟ ಮಾಡೋದ್ರಿಂದ ನಿಲ್ಲಿಲ್ಲ, ಇದು ಪಾದಯಾತ್ರೆ ಇದೆ. ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ನೌಕರದಾರರು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೇಕು ಅವ್ರ ಮಕ್ಕಳನ್ನ ಅನ್ನೋದು ನನ್ನ ಉದ್ದೇಶ. ಇದು ನಿಮ್ಮೆಲ್ಲರ ಉದ್ದೇಶ ಇದ್ದರೆ ಅದೇ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ, ನನ್ನ ಮಕ್ಕಳು 4 ಜನ ಇದ್ದಾರೆ. ನನ್ನ ಮಕ್ಕಳು 4 ಜನ ಮಕ್ಕಳು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ. ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಹಿಂದೆ ಕಮೆಂಟ್ ಭಾರಿ ಮಾಡ್ತಾರೆ ಸರ್. ಯಾಕಂದರೆ ಮೊಬೈಲ್ ಇರುತ್ತಲ್ಲ ಸರ್ ಇವ್ರ ಹತ್ರ, ಕಮೆಂಟ್ಗಳು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಹಂಗೆ ಕಮೆಂಟ್ ಮಾಡ್ತಾರೆ. ಫಸ್ಟ್ ನೋಡ್ಬೇಕು ಅವ್ರ ಪರಿಸ್ಥಿತಿ ಏನಂತೇಳಿ. 31 ಜಿಲ್ಲೆ. ಯಾಕೆಂದರೆ ಶಿಕ್ಷಣ ಅನ್ನೋದು ಕೇವಲ ಉಳ್ಳವರ ಪಾಲಾಗಿದೆ. ಅಂದರೆ ಬಡವ್ರ ಮಕ್ಕಳು ಒಳ್ಳೆ ಶಿಕ್ಷಣ ಕೊಡಿಸ್ಬಾರ್ದು, ಅವ್ರಿಗೆ ಸಿಗಲೇಬಾರ್ದು. ಇವ್ರ ಹತ್ರ ದುಡ್ಡಿದೆ ಸರ್, ದುಡ್ಡಿದೆ, ಒಳ್ಳೊಳ್ಳೆ ಶಾಲೆಗಳಿಗೆ ಇನ್ಸ್ಟಿಟ್ಯೂಷನ್ಗಳಿಗೆ ಸೇರಿಸ್ತಾರೆ. ಆದರೆ ಬಡವರಿಗೆ ನನ್ನ ಮಗನು IAS ಆಗಬೇಕು, IPS ಆಗಬೇಕು, ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು ಅನ್ನೋಂಥ ಆಸೆ ಇರುತ್ತೆ. ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ, ಆದರೆ ಅಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ಸರಿಯಾಗಿ ಶಿಕ್ಷಣದ ಕಡೆ ಕಾನ್ಸಂಟ್ರೇಷನ್ ಕೊಡೋಲ್ಲ. ಅತ್ಯಾಧುನಿಕ ಸೌಲಭ್ಯಗಳಿಲ್ಲ. ಹಿಂಗಾದರೆ ಪಾಪ ಅವ್ರ ಮಕ್ಕಳು ಏನು ಒಳ್ಳೆಯ ಸ್ಥಾನಗಳಿಗೆ ಹೋಗಕ್ಕೆ ಸಾಧ್ಯನಾ ಅಂತ. ಸರ್ ನಾವಾದರೂ ಪರವಾಗಿಲ್ಲ ಸರ್, ಈ ಕಡೆ ಒಂದು 5-6 ಜಿಲ್ಲೆ ಪರವಾಗಿಲ್ಲ, ಉತ್ತರ ಕರ್ನಾಟಕ ಕಡೆ ಹೋಗ್ಬೇಕು ಸರ್. ನೀವು ಒಂದು ಸಲ ಸರ್ PSI ಎಕ್ಸಾಮಿಗೆ ಒಂದು ಸಲ ಎಕ್ಸಾಮ್ ಕೊಡ್ತಾರೆ ಸರ್. 1200 ಜನಕ್ಕೆ ಕೊಡ್ತಾರೆ. 2 ಲಕ್ಷ ಜನ ಮಾಡ್ತಾರೆ ಸರ್ ಎಕ್ಸಾಮ್ ಬರೀತಾರೆ. 2 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ನೀವು ಈ ಥರ ಗೌರ್ಮೆಂಟ್ ಕೆಲಸ ಈ ಥರ ಇದೆ ಅಂತೇಳಿ ಬಿಡೋದು ಬಿಟ್ಬಿಟ್ಟು ಇಷ್ಟೇ ಸಮಯ ಇಷ್ಟು ಜನ ಮಾಡ್ತಾರೆ ಬರೀರಿ ಅಂತ ಹೇಳಬೇಕು. ಪ್ರೈವೇಟ್ ಕಂಪ್ನಿಗಳು ಓಪನ್ ಮಾಡಿ ಕೊಡ್ರಿ ಕೆಲಸನ. ಇಡೀ ಕರ್ನಾಟಕದಾದ್ಯಂತ ಕೊಡಿ. ಓದಿದಾರಲ್ಲ ಮಕ್ಕಳಿಗೆ BA BEd MCom ಡಿಪ್ಲೊ ಓದಿದಾರಲ್ಲ. 31 ಜಿಲ್ಲೆ 224 ಕ್ಷೇತ್ರ, ಒಬ್ಬೊಬ್ಬ MLA ಒಂದೊಂದು ಕಡೆ ಒಂದು 10,000 ಜನಕ್ಕೆ ಕೆಲಸ ಕೊಡಿ. ಯಾಕೆ ಅವರೆಲ್ಲ ಇದು ಮಾಡ್ತಾರೆ? ನೋವಾಗುತ್ತೆ. ಓದೋಕ್ಕೂ ಕಷ್ಟ, ಓದಿರೋದು ಕಷ್ಟ. ಇವತ್ತು ನೋಡಿ ಸರ್, IAS IPS ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಯಾರಿದ್ದಾರಲ್ಲ ಅವರು ಅಷ್ಟು ಜನನು ಈ ರಾಜಕಾರಣಿಗಳು ಸುತ್ತಮುತ್ತ ರಿಲೇಷನ್ಗಳೇ ಸರ್. ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಬಡವಂಥವ್ರು ಸಣ್ಣ ಬಡವರು, ಈ ರವಿ ಚಣ್ಣನ್ ಅಂತವರು, ಮತ್ತು ನಮ್ಮ ಇವ್ರು ಯಾರು ನಮ್ಮ DK ರವಿ ಅಂತವರು, ಇಂಥ ಬಡವ್ರ ಮಕ್ಕಳು ಸರ್, ಅವ್ರನ್ನ ಬೆಳೆಯೋಕ್ಕೆ ಬಿಡೋದಿಲ್ಲ. ಯಾರೋ ಚಿಂತಿಚ್ಚು ಸರ್ ಒಂದು ಸರ್ ಹುಡುಕಿದ್ರೆ ಒಂದು 10% ಜನ ರೈತರ ಮಕ್ಕಳಾಗಿ, ಅಂದರೆ ಏನು ಇನ್ಫ್ಲುಯೆನ್ಸ್ ಇಲ್ಲದೆ ಒಂದು 10% ಜನ ಇರ್ತಾರೆ. ಎಸ್ ಸರ್ ನಾವು ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೇವೆ. ನಮ್ಮ ವೀಕ್ಷಕರಿಗೆ ಮತ್ತು ಸಮಾಜಕ್ಕೆ, ಸರ್ಕಾರಕ್ಕೆ ಈ ಶಿಕ್ಷಣ ವ್ಯವಸ್ಥೆಯ ಅಧಪತನದ ಬಗ್ಗೆ ಏನು ಹೇಳ್ತೀರಿ? ಮತ್ತು ಇದು ಬದಲಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಏನು ಮಾಡಬೇಕು ಅಂತ ನೀವು? ನಾನು ಎಲ್ಲರಿಗೂ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ. ನಾನೊಬ್ಬ 7ನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ. ಆದರೆ ನನ್ನ ಉದ್ದೇಶ ಒಳ್ಳೇದಿದೆಯೇ ಅಂದ್ಕೊಂಡಿದ್ದೀನಿ. ನಾನೇ ಅಂತಿಮ ಅಂತ ನಾನು ಹೇಳೋದಿಲ್ಲ. ನೀವುಗಳು ನನ್ನ ಜೊತೆ ಕೈ ಜೋಡಿಸಿ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಕನ್ನಡ ಪರ ಹೋರಾಟ ಇರ್ಬೋದು, ರೈತರ ಸಂಘ ಇರ್ಬೋದು, ಯಾವುದೇ ಹೋರಾಟ ಆಗಿರ್ಬೋದು, ಎಲ್ಲರೂ ನಾವು ಒಗ್ಗಟ್ಟಾಗಿ ಇದನ್ನು ಉಳಿಸೋಣ. ಯಾಕಂದರೆ ನಮ್ಮಲ್ಲಿರುವಂಥ ಮನಸ್ಥಿತಿ, ಆ ಸಂಘಟನೆ ಹೋದರೆ ಅದು ಬೆಳೆದು ಬಿಡ್ತದೆ, ಈ ಸಂಘಟನೆ ಹೋದರೆ ಇದು ಯಾವುದು ಬೆಳೆಯೋದಲ್ಲ. ಇಲ್ಲಿ ನಮ್ಮ ಮಕ್ಕಳ ಸ್ಥಿತಿ, ನಮ್ಮನ್ನು ನಾವು ಕಾಪಾಡಬೇಕು ಅಂತೇಳಿ ಎಲ್ಲ ಕರ್ನಾಟಕದ ನನ್ನ ಆತ್ಮೀಯ ಮನಕುಲಕ್ಕೆ, ಹೋರಾಟಗಾರರಿಗೆ, ಕೆಚ್ಚದೆ ಉಳ್ಳವರಿಗೆ, ನೌಕರರಿಗೆ, ಮೊದಲನೇದಾಗಿ ಈ ಸರ್ಕಾರಕ್ಕೆ ನಾನು ಕೈಯನ್ನು ಮುಗಿತೀನಿ. ಅಂದರೆ ದಯಮಾಡಿ ಶಿಕ್ಷಣ ಸಚಿವರೇ, ದಯಮಾಡಿ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ. ಯಾಕಂದರೆ ಇದು ತುಂಬ ನಿಮ್ಮ ಕೈಲಿದೆ. ನಿಮ್ಗೆ ಅವಧಿಲಿ ಇಂಥ ಕೆಲಸಗಳಾದರೆ ನಿಮಗೆ ತುಂಬ ಹೆಸರು ಬರುತ್ತೆ ಸರ್. ಯಾಕಂದರೆ ಬಂಗಾರಪ್ಪರು ಅವಾಗ ನೀರಿಲ್ದೇ ಇರೋ ಟೈಮಲ್ಲಿ ಒಂದು ಎಲೆಕ್ಷನ್ ಮಾಡಿದಾಗ ನೀರಿಲ್ದೇ ಇರೋ ಟೈಮಲ್ಲಿ ಸ್ಪಾಟಲ್ಲಿ ಬೋರ್ ಕೊರೆಸಿ ನೀರು ಕೊಟ್ಟಂಥವ್ರು. ಅಂಥ ವ್ಯಕ್ತಿ ಮಗನಾಗಿದ್ದೀರಿ ನೀವು. ನಿಮ್ಮ ಮೇಲೆ ಒಂದು ಗೌರವ ಇದೆ, ನಿಮ್ಮ ತಂದೆ ಮೇಲೆ ಒಂದು ಗೌರವ ಇದೆ. ಈ ಕರ್ನಾಟಕ ರಾಜ್ಯಕ್ಕೆ ಒಂದು CM ಆದ ವ್ಯಕ್ತಿ, ಆದರ್ಶ ವ್ಯಕ್ತಿ ಅದು. ಅಂಥವ್ರು ಮಗರಾಗಿದ್ದೀರಿ. ಶಿಕ್ಷಣ ಬಗ್ಗೆ ತಾವೇ ತೊಗೊಂಡಿದ್ದೀರಿ, ತಾವು ಎಜುಕೇಟೆಡ್ ಇದ್ದೀರಿ. ಇದ್ರ ಬಗ್ಗೆ ತಾವು ಆಲೋಚನೆ ಮಾಡಿ. ಯಾಕಂದರೆ ಇದು ತುಂಬ ಹದಗೆಟ್ಟಿರುವಂಥದ್ದು. ಮೊರಾರ್ಜಿ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಅಲ್ಲಿರುವಂಥ ಶಿಕ್ಷಕರಿಗೆ ತಾವೇ ಆರ್ಗನೈಸ್ ಮಾಡಿಸಿ. ಇಮಿಡಿಯೇಟ್ಲಿ ಇವತ್ತು ನಾನು ಪಬ್ಲಿಕ್ ಎಕ್ಸಾಮ್ ಬರೀಬೇಕು ಅಂತ ಮಾಡ್ತಿರಲ್ಲ, ಅದೇ ಥರ ನೀವು ಕೂಡ ಮಾಸ್ಟರ್ಗಳಿಗೆ ಒಂದು ಆದೇಶ ಮಾಡಿ. ಯಾಕಂದರೆ ಜಾಸ್ತಿ ದುಡ್ಡು ಬೇಕು ಅಂತೇಳಿ ಅವರೇ ಸ್ಟ್ರೈಕ್ಗಳು ಮಾಡ್ತಾರಲ್ಲ ಸರ್, ಮತ್ತೆ ಬಂದು ಸಂಬಳ ಸಾಲ ಅಂತೇಳಿ ಮತ್ತೆ ಸ್ಟ್ರೈಕ್ ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿ ನಿಮ್ಮ ಮಕ್ಕಳನ್ನ ಯಾಕೆ ಸ್ಟ್ರೈಕ್ ಮಾಡ್ತೀರಿ? ಕರೆಕ್ಟ್. ತುಂಬ ಸಂತೋಷ ಚಂದ್ರಶೇಖರ್ ಬೋವಿ ಅವರೇ. ನೀವೊಬ್ಬ ರೈತ ಮುಖಂಡರಾಗಿ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ನಮ್ಮ ಸರ್ಕಾರಿ ಶಾಲೆಗಳು ಏನು ಗುಣಮಟ್ಟವನ್ನು ಒಳಗೊಂಡಿರಬೇಕು. ಅವು ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡೆಯುವ ರೀತಿಯಲ್ಲಿ ತಯಾರಾಗಬೇಕು. ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು. ನಮ್ಮ ಬಡ ಮಕ್ಕಳು ಕೂಡ ಅಲ್ಲಿ
ಖಾಸಗಿ ಶಾಲೆಗಳಲ್ಲಿ ಪಡೆಯುವಂಥ ಸೌಲಭ್ಯಗಳನ್ನು ಪಡೆದುಕೊಂಡು ಅಥವಾ ಅಲ್ಲಿರುವಂಥ ವಾತಾವರಣ ಇಲ್ಲಿ ನೀವು ಕ್ರಿಯೇಟ್ ಮಾಡಿ ಅವರು ಕೂಡ ಸಮಾಜದಲ್ಲಿ ಒಳ್ಳೆಯ ಉನ್ನತ ಸ್ಥಾನಗಳಿಗೆ ಬರುವ ರೀತಿಯಲ್ಲಿ ಸರ್ಕಾರಗಳು ಮತ್ತು ಸರ್ಕಾರಿ ನೌಕರರು ಮತ್ತು ಈ ಶಿಕ್ಷಕರು ಈ ಅಧಿಕಾರಿಗಳು ಇವರೆಲ್ಲರೂ ಕೂಡ ಕೈ ಜೋಡಿಸಬೇಕು, ಕೆಲಸ ಮಾಡಬೇಕು. ಜೊತೆಗೆ ಇಲ್ಲಿ ಮುಖ್ಯವಾದ ಪಾತ್ರ ನೀವು ಹೇಳ್ದಾಗೆ ಸರ್ಕಾರಿ ಶಿಕ್ಷಕರು, ಪ್ರಾಧ್ಯಾಪಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದಾಗ ನಿಮ್ಮ ಮಾತಿಗೆ ಒಂದು ಬದ್ಧತೆ ಬರುತ್ತೆ. ಆಮೇಲೆ ಸಮಾಜ ನೋಡುತ್ತೆ, ನೋಡ್ರಿ ಇವ್ರ ಮಕ್ಕಳನ್ನೇ ಇವರು ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ ಅಲ್ವಾ ಅನ್ನುವಂಥ ಒಂದು ಜನ ನೋಡ್ಕೊಂಡು ಅದನ್ನು ಇನ್ಫ್ಲುಯೆನ್ಸ್ ಪಡಿತಾರೆ. ಅವರು ಕೂಡ ಅಂದರೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಅಂಥ ದಿನಗಳು ಬರಲಿ. ಚಂದ್ರಶೇಖರ್ ಅವರೇ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ನಿಮ್ಮ ಚಿಂತನೆಯನ್ನು ಹಂಚಿಕೊಂಡಿದ್ದೀರಿ. ಈ ಹೋರಾಟ ಮುಂದುವರಿಲಿ, ನಿಮ್ಮ ಹೋರಾಟಕ್ಕೆ ಇನ್ನಷ್ಟು ಬೆಂಬಲ ಸಿಗಲಿ ಮತ್ತು ಜಯ ಸಿಗಲಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳ ಉಳಿವಿನ ಬಗ್ಗೆ ಮತ್ತು ಹೋರಾಟದ ಬಗ್ಗೆ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನೋಡಿದ್ರಲ್ಲ, ಇದು ಸರ್ಕಾರಿ ಶಾಲೆಗಳ ಉಳಿವಿನ ಹೋರಾಟದ ಬಗ್ಗೆ ದನಿ ಎತ್ತಿರುವಂಥ ರೈತ ಮುಖಂಡ ಚಂದ್ರಶೇಖರ್ ಬೋವಿಯವರ ಮನದಾಳದ ಮಾತು ಮತ್ತು ಹೋರಾಟದ ಆಗ್ರಹ. ಇನ್ನಾದರೂ ನಮ್ಮ ವ್ಯವಸ್ಥೆ ಅವರ ಮಾತಿಗೆ ಕಿವಿಗೊಟ್ಟು ಇವರ ಒಂದು ಹೋರಾಟಕ್ಕೆ ಬೆಂಬಲ ಕೊಡಲಿ ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.